ನಮಸ್ಕಾರ. ಬನ್ನಿ 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 ಪ್ಲೀಸ್ ಬನ್ನಿ ತಾಯಿ. ಸರ್ ನಮಸ್ತೆ. ಮನೆ ಸಿಗೋದೇನು ತೊಂದರೆ ಆಗಿಲ್ವಾ? ವಾಟ್ಸಪ್ ಅಲ್ಲಿ ಲೊಕೇಶನ್ ಕಳಿಸಿದ್ರಲ್ವಾ, ಆರಾಮಾಗಿ ಬಂದ್ವಿ, ಏನು ತೊಂದರೆ ಆಗಲಿಲ್ಲ. ಸರಿ, ನನ್ನ ತಮ್ಮ ಸಿವಿಲ್ ಕೋರ್ಟಲ್ಲಿ ಕೆಲಸ ನಮಸ್ಕಾರ. ನಮಸ್ಕಾರ. ಈಕೆ ನನ್ನ ಶ್ರೀಮತಿ. ನಮಸ್ಕಾರ ತಾಯಿ. ಸರ್ ನನ್ನ ಮಗ. ಯಾವ ಸ್ಕೂಲಪ್ಪ? ಕೇಳಿ ಸ್ಕೂಲ್. ಸರ್ ನಾನು ವೆಂಕೋಬ ಎಲ್ಲ ಹೇಳಿದಾನೆ. ಓಕೆ ಸರ್, ಓಕೆ. ಸರ್ ಹಾಗಾದ್ರೆ ಹುಡುಗಿನ ಕರೆದ್ಬಿಡಿ ನೋಡೋಣ. ಪುಷ್ಪ, ಮೊಮ್ಮಗಳು ತಯಾರೇನಮ್ಮ? ಅಮ್ಮ, ನಾನ್ ಹೇಗ್ ಕಾಣಿಸ್ತಿದ್ದೀನಿ? ನನ್ ಮಗಳು ಯಾವತ್ತಿದ್ರೂ ಅಪ್ಸರೆನೆ. ಹೋಗಮ್ಮ, ನೀನ್ ಯಾವಾಗ್ಲೂ ಸುಳ್ಳು ಹೇಳ್ತೀಯಾ. ನಡಿ, ತಾತ ಕರಿತಾ ಇದಾರೆ, ಹೋಗೋಣ. ಇನ್ನೇನ್ ಬಂದ್ಬಿಡ್ತಾರೆ. ಹೆಣ್ಣು ಮಕ್ಕಳು ಶೃಂಗಾರ ಪ್ರಿಯರು. ಹೌದು. ನಾವು ಬಂದ್ರಲ್ಲ, ಬಾ ಕೂತ್ಕೋ. ಇವಳೇ ನನ್ನ ಮೊಮ್ಮಗಳು. ನಮಸ್ಕಾರ. ನಮಸ್ತೆ. ಇವರು ನಮ್ಮ ಸೊಸೆ. ನಮಸ್ತೆ ಅಮ್ಮ. ಎಡ್ ಮಾಡಿದಾಳೆ. ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದಾಳೆ. ಸರ್ ನಿಮ್ಮೂರು? ಚಿತ್ರದುರ್ಗ. ತಮ್ಮದು? ನಮ್ದು ನಂಜನಗೂಡ ಹತ್ರ. ಅವರೇನೋ ಕೇಳ್ತಿದ್ದಾಗಿದೆ. ಏನಿಲ್ಲ ಸರ್, ಹುಡುಗ ಬಂದು ನಿಮ್ಮ ಹುಡುಗಿ ಹತ್ರ ಸಪ್ರೇಟಾಗಿ ಮಾತಾಡಬೇಕಂತೆ. ನಿಮಗೇನು ಅಭ್ಯಂತರ ಇಲ್ಲ ಅಂತಂದ್ರೆ. ಏನಮ್ಮ, ನಿಮ್ದೇನಾರು ಅಭ್ಯಂತರ ಉಂಟಾ? ಸರಿ ತಾತ, ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ಸರಿ ಮತ್ತಿನ್ನೇನು. ಸರಿ, ಆಗಿದ್ರಿ ಅವ್ರಿಬ್ರು ಆರಾಮಾಗಿ ಮಾತಾಡ್ಲಿ. ನಾವು ನಮ್ಮ ವಿಷಯಗಳನ್ನೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋಣ. ಆಗಬಹುದು. ಮಾತಾಡ್ಬೇಕು ಅಂತ ಬಂದು ಮೌನವಾಗಿದ್ದೀರಲ್ಲ. ಮೌನಂ ಸಮ್ಮತಿ ಲಕ್ಷಣಂ. ಅರರೆ, ಕವಿಗಳ ತರ ಮಾತಾಡ್ತೀರಾ. ಹಾಗೆ ಸುಮ್ಮನೆ ಹೇಳಿದ್ದು. ಅಂದ ಹಾಗೆ ನನ್ನ ಹೆಸರು ಗೊತ್ತು ಗೊತ್ತು, ಶರತ್. ಅಂದ್ಹಾಗೆ ನನ್ನ ಹೆಸರು ಗೊತ್ತಿರ್ಬೇಕಲ್ಲ. ಶರಧಿ. ಶರತ್, ನಾನ್ ತುಂಬಾ ಇಮೋಷನಲ್ ಪರ್ಸನ್. ನಮ್ ತಾತ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ನಿನ್ ಗಂಡ ಆದವನ್ ಕಥೆ ಅಷ್ಟೇ ಅಂತ. ಅಂಡ್ ಆಲ್ಸೋ ಐ ಆಮ್ ವೆರಿ ಪೊಸೆಸಿವ್ ಅಬೌಟ್ ಮೈ ರಿಲೇಶನ್ಶಿಪ್ಸ್. ನಮ್ ತಂದೆ ಹೋದ್ಮೇಲೆ ತಾತನೇ ಎಲ್ಲಾ ಜವಾಬ್ದಾರಿ ತಗೊಂಡ್ರು. ಅಂದ್ಹಾಗೆ ನಿಮ್ ಬಗ್ಗೆ ಸ್ವಲ್ಪ ಹೇಳಿ. ನಾನು ತುಂಬಾ ಸೈಲೆಂಟ್ ಶರಧಿ, ಮಾತ್ ಕಮ್ಮಿ. ನಮ್ಮ ಅಣ್ಣನ ಕುಟುಂಬವೇ ನನ್ನ ಪ್ರಪಂಚ. ನೀವು ಓಕೆ ಅಂದ್ರೆ ಆ ಪ್ರಪಂಚದೊಳಗೆ ನೀವೂ ಬರಬಹುದು. ಅನುಬಂಧದ ಮೇಲೆ ಮದುವೆ ಆಗ್ಬೇಕೇ ಹೊರತು ಅನುಕಂಪದ ಮೇಲೆ ಅಲ್ಲ ಅಂತ ನಂಬಿರೋ ನಾನು. ಸಂಗೀತ ಕಲಿತಾ ಇದ್ದೀನಿ. ಸಿನಿಮಾ ನೋಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಓ ಸೂಪರ್. ಸಿನಿಮಾ ನೋಡೋದು ಅಂದ್ರೆ ನನಗೂ ಬಹಳ ಇಷ್ಟ. ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು? ವಿಷ್ಣುವರ್ಧನ್. ಮತ್ ನಿಮ್ಗೆ? ನನ್ಗೆ ಅಪ್ಪು. ಅಪ್ಪು ಅಂದ್ರೆ ತುಂಬಾ ಇಷ್ಟ. ಅಂದ್ಹಾಗೆ ನಿಮ್ಗೆ ಪುಸ್ತಕ ಓದೋ ಅಭ್ಯಾಸ ಏನಾದ್ರೂ ಇದೆಯಾ? ಓದ್ತೀನಿ, ಹಾಗೊಮ್ಮೆ ಈಗೊಮ್ಮೆ. ಮತ್ ನಿಮ್ಗೆ? ನಾನು ಪುಸ್ತಕ ಪ್ರೇಮಿ. ಎಸ್.ಎಲ್. ಭೈರಪ್ಪ, ರವಿ ಬೆಳಗೆರೆ, ಮಾಸ್ತಿಯವರ ಸಣ್ಣ ಕಥೆಗಳು, ಶೇಕ್ಸ್ಪಿಯರ್ನ ನಾಟಕಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಬಾಳು ಎಂದರೇನು, ನಾಳೆಗಳ ಧ್ಯಾನ. ನಾಳೆ ಎಂದರೇನು, ನೆನ್ನೆಗಳ ಮೌನ ಅಂತ ಒಂದ್ ಕಡೆ ಓದಿದ್ ನೆನಪು. ಇದು ನನ್ನ ಅಚ್ಚುಮೆಚ್ಚಿನ ಸಾಲು. ಓ, ಬ್ಯೂಟಿಫುಲ್ ಲೈನ್. ಮತ್ತೆ ಶರತ್, ಇನ್ನೊಂದ್ ವಿಚಾರ. ಏನೇ ಜಗಳ ಆದ್ರೂ ಫಸ್ಟ್ ಸಾರಿ ಕೇಳೋ ಮಗಳೇ ಅಲ್ಲ ನಾನು. ಸಾರಿ ಶರಧಿ. ಯಾಕ್ ಶರತ್? ಅದು ಈಗ್ಲಿಂದನೇ ಸಾರಿ ಕೇಳಿದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ದೀನಿ. ಓ ನೈಸ್ ಒನ್. ಹೇಳು ಸುಮ್ಮ. ಏ ತಡಿಯೇ, ಇಲ್ಲಿ 1 to 1 ಇಂಟರ್ವ್ಯೂ ಆಗ್ತಿದೆ, ಆಮೇಲೆ ಮಾಡ್ತೀನಿ ತಡಿ. ಶರತ್, ನಾವಿಬ್ರು ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತೀವಿ ಅನ್ಸುತ್ತಲ್ಲ? ನಿಜ ಶರಧಿ. ಬದುಕು ಅನ್ನೋದು ನಮಗೆ ಸಂಭ್ರಮ. ದೃಷ್ಟಿ ಇಲ್ಲದೆ ಇರ್ಬೋದು, ಆದ್ರೆ ಜೀವನದ ಬಗ್ಗೆ ಒಂದು ಸುಂದರ ಕಲ್ಪನೆ ಇದೆ. ನಿಮ್ಗೆ ನಿಮ್ ಗಂಡ ಆಗಿರ್ಬೇಕಾದವರು ಹೇಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ನನಗೆ ನನ್ ಕಣ್ಣಾಗಿರ್ಬೇಕು. ಅಂದ್ಹಾಗೆ ನಿಮಗೆ ನಿಮ್ ಹೆಂಡತಿಯಾಗೋರು ಹೇಗಿರ್ಬೇಕು ಅಂತ ಇಷ್ಟಪಡ್ತೀರಿ? ನಿಮ್ಮ ಹಾಗಿರ್ಬೇಕು ಶರಧಿ. ಶರತ್, ಇಫ್ ಯು ಡೋಂಟ್ ಮೈಂಡ್, ನಿಮ್ ಫೋನ್ ನಂಬರ್ ಕೊಡ್ತೀರಾ? ಅಫ್ಕೋರ್ಸ್ ಶರಧಿ. 1 ನಿಮಿಷ. 861 861 86 86 486 486. ಒಂದ್ ಕಾಲ್ ಕೊಡ್ತೀನಿ. ಅಮ್ಮ ಬರ್ತಾ ಇದ್ದಾರೆ.
ಅಮ್ಮ ಶರದಿ, ಪವರ್ ಕಟ್ ಆಗಿದೆ. ಓ. ಕ್ಯಾಂಡ್ಲ್ ಹಚ್ಕೊಂಡ್ ಬಂದಿದ್ದೀನಿ. ಕಾಫಿ ಏನಾದ್ರೂ ಮಾಡ್ಕೊಂಡ್ ಬರ್ಲೇನಮ್ಮ? ಏನು ಬೇಡಮ್ಮ. ಸರಿಮಾ. ಓಕೆ. ಶರತ್, ನೀವು ಸಂಗೀತ ಕಲಿತಿದ್ದೀನಿ ಅಂತಿದ್ರಲ್ಲ, ಪ್ಲೀಸ್ ನನ್ಗೋಸ್ಕರ ಒಂದೇ ಒಂದು ಹಾಡಾಡ್ತೀರಾ? ಸರಿ. मोर संदेशवा सुनाये पियासु, मोर संदेशवा सुनाये पियासु, मोर संदेशवा सुनाये पियासु। निस दिन नैना नींदन आए, निस दिन नैना नींदन आए, मोर संदेशवा सुनाए पियासु। दरस बिन प्यास बहुत दिन मेरो, तरस बिन प्यास बहुत दिन मेरो, अब मोसे रहूं ना जाए सुनाई, अब मोसे रहूं ना जाए सुनाए, मोर संदेशवा सुनाए पियासु, मोर संदेशवा सुनाए पियासु, मोर संदेशवा, मोर संदेशवा, मोर संदेशवा सुनाए पिया। ತಾತ, ಶರದಿ, ಏನ್ ತಾತ, ಕಾಫಿ ಕೊಡ್ಲಾ? ಬೇಡಮ್ಮ. ಯಾಕೆ, ನಮ್ ರಾಮಚಂದ್ರ ರಾಯರ್ ವಾಯ್ಸು ಡಲ್ ಆಗಿದ್ದಂಗಿದೆ. ಹಾಗೇನಿಲ್ಲಮ್ಮ. ನೋಡ್ ತಾತ, ನನ್ ಹತ್ರ ಹೈಡ್ ಅಂಡ್ ಸೀಕ್ ಮಾಡ್ಬೇಡ. ಅದೇನಾಯ್ತು ಅಂತ ಕರೆಕ್ಟಾಗಿ ಹೇಳು. ನಿನ್ನ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ನಮ್ಮ. ನಮ್ಮ ವೆಂಕೋಬ ನನ್ನ ಕ್ಲೋಸ್ ಫ್ರೆಂಡು, ಅವನು ಹೇಳ್ದ ಅಂತ ಹೇಳಿ ಭೇಟಿ ಅರೇಂಜ್ ಮಾಡಿದೆ. ಹಾಗಂತ ನೀನ್ ಮದುವೆಗೆ ಒಪ್ಲೇಬೇಕು ಅಂತೇನಿಲ್ಲ. ಯಾಕ್ ತಾತ, ನಿನ್ ಹುಡ್ಗ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ, ಹುಡುಗ ಒಳ್ಳೆಯವನಾಗೆ ಕಾಣ್ತಾನೆ. ನಾನು ನೀವಿಬ್ರು ಮದುವೆ ಆದ್ರೆ ನಿಮ್ಮ ಮುಂದಿನ ಜೀವನ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಕಷ್ಟ ಆಗಬಹುದೇನೋ. ನಿನ್ನ ಬಹಳ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ದೀನಮ್ಮ. ನೀನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಮದುವೆ, ಮನೆ, ಮಕ್ಕಳು, ಜೀವನ ಅನ್ನೋದು ಒಂದೆರಡು ದಿವಸದ ವಿಷಯ ಅಲ್ಲಮ್ಮ. ಇಟ್ಸ್ ಅ ಮ್ಯಾಟರ್ ಆಫ್ ಒನ್ ಫುಲ್ ಲೈಫ್. ತಾತ, ನಿಮ್ ಕಾಳಜಿಗೆ ನಂಗೆ ಅರ್ಥ ಆಗತ್ತೆ. ಮೊನ್ನೆ ಶರತ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರೊಂದ್ ಮಾತ್ ಹೇಳಿದ್ರು. ಮದ್ವೆ ಅನ್ನೋದಕ್ಕೆ ಅನುಬಂಧ ಬುನಾದಿ ಆಗಿರ್ಬೇಕೆ ಹೊರತು ಅನುಕಂಪ ಅಲ್ಲ. ಅವರು ನಂತರನೇ ಯೋಚನೆ ಮಾಡ್ತಾರೆ ತಾತ. ನನ್ನ ಮದ್ವೆ ಆಗೋರು ನನ್ನ ಇಷ್ಟಪಟ್ಟು ಮದ್ವೆ ಆಗ್ಬೇಕೆ ಹೊರತು ನನ್ನ ಮೇಲೆ ಕನಿಕರ ಪಟ್ಟಲ್ಲ. ಕನಿಕರಕ್ಕೆ ಆಯಸ್ಸು ಬಹಳ ಕಮ್ಮಿ. ಒಳ್ಳೆ ಮಾತುಗಳು. ಆದರೂ ಇವತ್ತು ಸಂಸಾರದಲ್ಲಿ ನನ್ನನ್ನ ಒಂದು ಭಾಗವಾಗಿ ನೋಡೋರು ನಾಳೆ ಭಾರವಾಗಿ ನೋಡ್ಬಾರ್ದು ಅಲ್ವಾ ತಾತ? ನನಗೂ ಮತ್ತು ಶರತ್ಗೂ ಕೆಲವೊಂದು ಚಾಲೆಂಜಸ್ಗಳು ಬರ್ತವೆ ಅಂತ ಗೊತ್ತು ತಾತ. ಅದನ್ನ ನಾವು ಫೇಸ್ ಮಾಡಕ್ ರೆಡಿ ಇದೀವಿ ತಾತ. ದುಃಖ ಪಡೋದಕ್ಕೆ ಹಲವಾರು ಕಾರಣಗಳಿರ್ತವೆ ತಾತ, ಆದ್ರೆ ಸುಖವಾಗಿರೋದಕ್ಕೆ ಕಾರಣಗಳೇ ಬೇಡ. ಸಂತೋಷವಾಗಿದ್ದೀವಿ ಅನ್ನೋ ಮನಸ್ಥಿತಿ ಇದ್ರೆ ಸಾಕು ತಾತ. Yes, happiness is a state of mind. ನಿಮಗಿಷ್ಟ ಇದ್ರೆ ಮಾತ್ರ ಈ ಮದ್ವೆ, ಇಲ್ಲ ಅಂದ್ರೆ ಬೇಡ ಬಿಡಿ. ನಿನ್ನ ಇಷ್ಟನೇ ನಿನ್ನ ತಾತನ ಇಷ್ಟ ಕೂಡ.
ಇಫ್ ಯು ಆರ್ ಓಕೆ ವಿತ್ ಇಟ್ ನಮ್ದೇನು ಅಭ್ಯಂತರವಿಲ್ಲ. ಸುಖವಾಗಿರಿ, ಸಂತೋಷವಾಗಿರಿ. ಬಟ್ ಆನ್ ಒನ್ ಕಂಡೀಷನ್. ಏನೋ? ನಿಮ್ಮ ಮನೆಗೆ ನಾನು ಆಗಿಂದಾಗ್ಗೆ ಬರ್ತಾ ಇರ್ತೀನಿ, ನನ್ನ ಮೊಮ್ಮಗಳು ಮಾಡಿದ ಕಾಫಿ ಕುಡಿಯೋದಕ್ಕೆ. ಓಕೆ ಅಮ್ಮ, ತಾತನಿಗೊಂದು ಕಾಫಿ. ಹಲೋ ಶರದಿ,